श्रीगुरुभ्यो नमः। हरि ओम्। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। ಶಂಕರ ಭಾನು ಚಾನಲ್ ವೀಕ್ಷಕರಿಗೆ ಸುಪ್ರಭಾತವನ್ನು ಹೇಳುತ್ತಾ ಈಗ ಶಂಕರಾಚಾರ್ಯರ ಬಗ್ಗೆ ಮತ್ತೊಂದು ಶ್ಲೋಕವನ್ನು ಕುರಿತು ತಾತ್ಪರ್ಯವನ್ನು ನೋಡೋಣ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಇದು ಶಂಕರಾಚಾರ್ಯರ ಹೆಸರಿನ ಪ್ರಸಿದ್ಧವಾಗಿರುವ ಮತ್ತೊಂದು ಸ್ತೋತ್ರ, ಮತ್ತೊಂದು ಶ್ಲೋಕ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರನ್ನ ಕುರಿತು ಸ್ತೋತ್ರ ಮಾಡಿರುವಂತಹ ಶ್ಲೋಕ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಎರಡು ತರವೂ ಇದೆ. ನಮಾಮಿ ಭಗವತ್ಪಾದಂ ಶಂಕರಂ, ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಈ ಶ್ಲೋಕ ಪದಚ್ಛೇದವನ್ನು ಮಾಡ್ತೇನೆ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. 7 ಪದಗಳಿಂದ ರಚಿತವಾಗಿರುವ ಶ್ಲೋಕವಿದು. ಅರ್ಥ ತುಂಬಾ ಚೆನ್ನಾಗಿದೆ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ಲೋಕಶಂಕರಂ ಭಗವತ್ಪಾದಂ ಶಂಕರಂ ನಮಾಮಿ. ಈ ಶ್ಲೋಕದಲ್ಲಿ ನಮಾಮಿ ಬಾಗಿ ನಮಸ್ಕಾರ ಮಾಡುತ್ತೇನೆ, ಭಕ್ತಿಯಿಂದ ನಮಸ್ಕಾರ ಮಾಡುತ್ತೇನೆ, ಶಿರಸ ಬಾಗಿ ನಮಸ್ಕಾರ ಮಾಡುತ್ತೇನೆ ಅಂತ. ಯಾರಿಗೆ? ಶಂಕರಾಚಾರ್ಯರಿಗೆ. ಭಗವತ್ಪಾದಂ ಲೋಕಶಂಕರಂ ಶಂಕರಂ. ಭಗವತ್ಪಾದ ಪೂಜ್ಯವಾದಂಥ ಪಾದವುಳ್ಳ, ಪರಮ ಪವಿತ್ರ ಪಾದವುಳ್ಳಂಥ ಶ್ರೇಷ್ಠರಾದ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ನಮಸ್ಕಾರ ಮಾಡ್ತೇನೆ. ಯಾರವರು? ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ. ಆಲಯಂ ಅಂದ್ರೆ ಗಣಿ, ಆಲಯ ಎಂದರೆ ಆಶ್ರಯ. ಯಾವುದಕ್ಕೆ? ಶ್ರುತಿ ಸ್ಮೃತಿ ಪುರಾಣಗಳಿಗೆ ಆಲಯ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರಲ್ಲಿ ಶ್ರುತಿಗಳು ಸ್ಮೃತಿಗಳು ಪುರಾಣಗಳು ವಾಸ ಮಾಡ್ತಾವಿಯಂತೆ. ಶ್ರುತಿಗಳೆಂದರೆ ವೇದ ಉಪನಿಷನ್ ಮಂತ್ರಗಳು. ಸ್ಮೃತಿಗಳು 108 ಸ್ಮೃತಿಗಳಿವೆ ಅಂತ ಹೇಳ್ತಾರೆ. ಅದನ್ನ 48 ಸ್ಮೃತಿಗಳು 24 ಸ್ಮೃತಿಗಳು ಅಂತ ಹೇಳ್ತಾರೆ. ಎಲ್ಲಾ ಸ್ಮೃತಿಗಳು ಕೂಡ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಮನಸ್ಸಿನಲ್ಲಿ ವಾಸ ಮಾಡ್ತಾ ಇವೆ. ಪುರಾಣಗಳು 18 ಮಹಾಪುರಾಣಗಳು, 18 ಉಪಪುರಾಣಗಳು, ಎಲ್ಲಕ್ಕೂ ಭಗವತ್ಪಾದ ಶಂಕರಾಚಾರ್ಯರವರು ಆಶ್ರಯವಾಗಿದ್ದಾರೆ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಅಂದರೆ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ತಮ್ಮ ಲೇಖನೆಯನ್ನು ಇಟ್ಕೊಂಡು ಭಾಷ್ಯವನ್ನ ಬರೆಯುತ್ತಾ ಹೋದರೆ ಶ್ರುತಿವಾಕ್ಯಗಳು ಶಂಕರರೇ ನಮ್ಮನ್ನು ಬರೆಯಿರಿ, ನಮ್ಮನ್ನು ಕೋಟ್ ಮಾಡಿ ಅಂತ ಹೇಳ್ತಾ ಇದ್ವಂತೆ. ಈಶಾವಾಸ್ಯ ಶ್ರುತಿ ಶಂಕರರೇ ನಮ್ಮನ್ನು ಬರೆಯಿರಿ. ಕೇನ ಶ್ರುತಿ ಶಂಕರರೇ ನಮ್ಮನ್ನು ಉದಾಹರಣೆ ಮಾಡಿ. ಬೃಹದಾರಣ್ಯಕ ಶ್ರುತಿ, ಒಂದೊಂದು ಶ್ರುತಿಯೂ ಕೂಡ ನಮ್ಮನ್ನ ನಿಮ್ಮ ಗ್ರಂಥಗಳಲ್ಲಿ ಉದಾಹರಣೆ ಮಾಡಿ ಉದ್ಧಾರ ಮಾಡಿ ಅಂತ ಕೇಳ್ಕೊತಾ ಇದ್ವಂತೆ. ಹಾಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ನಾಲಿಗೆಯ ಮೇಲೆ ಶ್ರುತಿ ಸರಸ್ವತಿ ನರ್ತನೆ ಮಾಡ್ತಾ ಇದ್ದ. ಅನಂತರ ಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಆಪಸ್ತಂಭ ಸ್ಮೃತಿ, ವಾಸಿಷ್ಠ ಸ್ಮೃತಿ, ಕಾಶ್ಯಪ ಸ್ಮೃತಿ, ವೇದವ್ಯಾಸ ಸ್ಮೃತಿ ಮುಂತಾಗಿರುವ ಎಲ್ಲಾ ಸ್ಮೃತಿ ವಾಕ್ಯಗಳು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ನರನಾಡಿಗಳಲ್ಲಿ ಜಾಗೃತವಾಗಿದ್ದವು. ಶಾಂಕರ ಪ್ರಸ್ಥಾನತ್ರಿಯ ಭಾಷೆ ಗ್ರಂಥಗಳನ್ನ ಅಧ್ಯಯನ ಮಾಡುವಾಗ ನಮಗೆ ಈ ವಿಷಯ ಚೆನ್ನಾಗಿ ಗೊತ್ತಾಗುತ್ತೆ. ಎಷ್ಟು ಶ್ರುತಿವಾಕ್ಯಗಳನ್ನು ಕೋಟ್ ಮಾಡಿದ್ದಾರೆ ನಮ್ಮ ಭಾಷ್ಯ ಗ್ರಂಥಗಳಲ್ಲಿ, ಎಷ್ಟು ಸ್ಮೃತಿ ವಾಕ್ಯಗಳನ್ನ
ಉದಾಹರಿಸಿದ್ದಾರೆ ಎಂದು ಪರಮಾಶ್ಚರ್ಯವಾಗುತ್ತೆ. ಜೊತೆಗೆ ಪುರಾಣಂ, ಅನೇಕ ಪುರಾಣಗಳನ್ನು ಭಗವತ್ಪಾದ ಶಂಕರಾಚಾರ್ಯರವರು ಉದಾಹರಿಸಿದ್ದಾರೆ. ಶಂಕರಾಚಾರ್ಯರು ಅಂತಂದ್ರು ಒಂದೇ, ಎಂಬಾಡಿಮೆಂಟ್ ಆಫ್ ಶ್ರುತಿ, ಸ್ಮೃತಿ, ಪುರಾಣ, ಇತಿಹಾಸ. ಮಹಾಭಾರತದಿಂದ ವಿಷ್ಣು ಪುರಾಣವೇ ಮುಂತಾದಂತಹ ಗ್ರಂಥಗಳಿಂದ ಅನೇಕ ಶ್ಲೋಕಗಳನ್ನ ಉದ್ಧಾರ ಮಾಡಿ ಅದ್ವೈತ ವೇದಾಂತ ಸಾರವನ್ನ ಉಪದೇಶ ಮಾಡಿರುವಂತಹ ಭಗವಾನ್ ಶಂಕರರು ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಅಷ್ಟೇ ಅಲ್ಲ, ಕರುಣಾಲಯಂ, ಕಾರುಣ್ಯ ಸಿಂಧುವಾಗಿದ್ದಾರೆ. ಜಿಜ್ಞಾಸು ಜನಗಳಿಗೆ ಅರ್ಥವಾಗುವಂತೆ ಕಥಾರೂಪದಿಂದ ಮತ್ತು ದೃಷ್ಟಾಂತಗಳಿಂದ ಮತ್ತು ನ್ಯಾಯಬದ್ಧವಾದಂತಹ ವಾಕ್ಯಗಳಿಂದ ವೇದಾಂತ ಸಂದೇಶಗಳನ್ನ ಅತ್ಯಂತ ಸುಲಭವಾಗಿ ತಿಳಿಸ್ಕೊಟ್ಟಿದ್ದಾರೆ. ಪಂಡಿತರಿಗೆ ಮಾತ್ರವಲ್ಲ, ಪಾಮರರಿಗೂ ಅರ್ಥವಾಗುವಂತೆ ಭಗವತ್ಪಾದ ಶಂಕರಾಚಾರ್ಯರವರು ಅನೇಕ ಸ್ತೋತ್ರ ಗ್ರಂಥಗಳನ್ನು ಬರೆದಿದ್ದಾರೆ, ಅನೇಕ ಪ್ರಕರಣ ಗ್ರಂಥಗಳನ್ನು ಬರೆದಿದ್ದಾರೆ. ಒಂದು ಪ್ರಸಿದ್ಧವಾದ ವೇದಾಂತ ಪ್ರಕರಣ ಗ್ರಂಥ ಅಂತಂದ್ರೆ ಮೋಹ ಮುದ್ಗರ, ಭಜ ಗೋವಿಂದ. ಅದರ ಹೇಳ್ತಾರೆ ಶಂಕರಾಚಾರ್ಯರವರು, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ಡುಕುರೈ ಕರ್ಣೆ. ಅಪ್ಪ, ನೀನು ತರ್ಕ, ವೇದ ತರ್ಕ, ಮೀಮಾಂಸಾ, ವ್ಯಾಕರಣ ಯಾವುದನ್ನು ಓದಕ್ ಹೋಗ್ಬೇಡ, ಭಗವಂತ ಸ್ಮರಣೆ ಮಾಡ್ತಾ ಇರು. ಗೋವಿಂದ, ನಾರಾಯಣ, ವಾಸುದೇವ, ಶ್ರೀಕೃಷ್ಣ, ಶ್ರೀರಾಮ ಅಂತೇಳಿ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಇದ್ದಾರೆ. ಅದರಿಂದ ಎಲ್ಲಾ ಪಾಪಗಳು ಪರಿಹಾರವಾಗಿ ಉದ್ಧಾರವಾಗ್ತೀಯ ಅಂತ ಹೇಳಿದ್ದಾರೆ. ಇದು ಜ್ಞಾನಿಗಳ ಲಕ್ಷಣ. LKG ವಿದ್ಯಾರ್ಥಿಗಳಿಂದ ಪ್ರಾರಂಭ ಮಾಡಿಕೊಂಡು PhD ಮಟ್ಟದ ವಿದ್ಯಾರ್ಥಿಗಳವರೆಗೂ ಭಗವತ್ಪಾದ ಶಂಕರರು ಅದ್ವೈತ ವೇದಾಂತ ಉಪದೇಶ ಮಾಡಿದ್ದಾರೆ. ಯಾರು ಗೃಹಸ್ಥರೋ ಅಂಥ ಗೃಹಸ್ಥರಿಗೆ ಮಾಡುವ ಕರ್ಮಗಳನ್ನೆಲ್ಲ ನಾರಾಯಣಾಯೇತಿ ಸಮರ್ಪಯಾಮಿ, ಕರ್ಮಯೋಗವನ್ನಾಗಿ ಮಾಡು ಅಂತ ಹೇಳ್ತಾರೆ. ಯಾರು ಸನ್ಯಾಸಿಗಳು ಅಂಥವರಿಗೆ ವೇದಾಂತ ವಾಕ್ಯೇಶು ಸದಾ ರಮಂತಃ ಭಿಕ್ಷಾನ್ನ ಮಾತ್ರೇಣ ಚತುಷ್ಟಿಮಂತಃ ವಿಶೋಕಮಂತಃ ಕರಣೇ ರಮಂತಃ ಕೌಪೀನವಂತಃ ಖಲು ಭಾಗ್ಯವಂತಃ. ಸನ್ಯಾಸಿಗಳೇ, ನೀವು ಹೆಣ್ಣು ಹೊನ್ನು ಮಣ್ಣುಗಳಿಂದ ದೂರರಾಗಿರಿ. ಯಾವಾಗಲೂ ಕೂಡ ವೇದಾಂತ ವಿಚಾರವನ್ನೇ ಮಾಡುತ್ತಾ ವೇದಾಂತ ವಾಕ್ಯಗಳ ಶ್ರವಣ ಮನನ ನಿಧಿಧ್ಯಾಸನವನ್ನ ಮಾಡುತ್ತಾ ಆತ್ಮಜ್ಞಾನವನ್ನ ಪಡೆದುಕೊಂಡು ಉದ್ಧಾರವಾಗ್ರಪ್ಪ ಅಂತ ಹೇಳ್ತಾರೆ. ಗೃಹಸ್ಥರಿಗೂ ಸನ್ಯಾಸಿಗಳಿಗೂ ಎಲ್ಲರಿಗೂ ಕೂಡ ಪರಮ ಕಾರುಣ್ಯದಿಂದ ಶ್ರೀ ಶಂಕರಾಚಾರ್ಯವರು ಉಪದೇಶ ಮಾಡಿದ್ದಾರೆ. ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ಶಂಕರಂ ಲೋಕಶಂಕರಂ. ಶಂಕರನಿಗೆ ಹೆಸರು ಲೋಕಶಂಕರ. ಲೋಕ ಜಗತ್ತಿಗೆ, ಲೋಕ ಜನಗಳಿಗೆ, ಲೋಕಸ್ತು ಭುವನೇ ಜನೆ, ಎಲ್ಲ ಜನಗಳಿಗೂ ಶಂಕರಾಚಾರ್ಯರವರು ಶಂಕರ. ಏನ್ ಸ್ವಾಮಿ, ಯಾರನ್ನು ತಿರಸ್ಕಾರ ಮಾಡದೆ, ಯಾರನ್ನು ನಿಂದಿಸದೆ ಎಲ್ಲ ಮಾನವರಿಗೂ ಅವರವರ ಮಟ್ಟಕ್ಕೆ ಬಂದು ನೀನು ಪೂಜೆಯನ್ನು ಮಾಡು, ನೀ ಜಪವನ್ನು ಮಾಡು, ನೀನು ಧ್ಯಾನವನ್ನು ಮಾಡು, ನೀ ಕರ್ಮಯೋಗವನ್ನು ಮಾಡು, ನೀ ಗುರು ಸೇವೆಯನ್ನು ಮಾಡು, ನೀ ವೇದಾಂತವನ್ನು ಓದು ಅಂತೇಳಿ ಲೋಕಶಂಕರ ಇಡೀ ಜಗತ್ತಿಗೆ ಆತ್ಮಜ್ಞಾನದ ಮುಖಾಂತರ ಶಾಂತಿಯನ್ನ, ಆತ್ಮಜ್ಞಾನದ ಬೆಳಕನ್ನ ಅನುಗ್ರಹ ಮಾಡಿರುವಂತಹ ಶಂಕರಂ. ಶಂಕರ ಎನ್ನುವ ಶಬ್ದ ಹೇಗ್ ಬಂತಪ್ಪ ಅಂದ್ರೆ ಶಂಕರೋತೀತಿ ಶಂಕರ, ಲೋಕಶಂಕರತ್ವ ಶಂಕರ. ಜಗತ್ತಿಗೆ ಮಂಗಳವನ್ನ ಉಪದೇಶ ಮಾಡುತ್ತಾ ಇಡೀ ವಿಶ್ವವನ್ನ ಮಂಗಳಾತ್ಮಕವನ್ನಾಗಿ ಮಾಡಿರುವಂತಹ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರನ್ನ ನಮಾಮಿ. ಶಂಕರರಿಗೆ ಹೆಸರು ಶಂಕರ, ಶ್ರೀಶಂಕರರು, ಶಂಕರಾಚಾರ್ಯರು, ಶಂಕರ ಭಗವತ್ಪಾದಾಚಾರ್ಯರು, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು. ಇಂಥ
ಭಗವತ್ಪಾದ ಶಂಕರಾಚಾರ್ಯರಿಗೆ ನಾವೇನ್ ಕೊಡಬಲ್ಲೆವು? ಅವ್ರಿಗೇನ್ ಬೇಕಾಗಿ 8ನೇ ಶತಮಾನದಲ್ಲಿ ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಿತೆ ಷೋಡಶೇ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೇ ಮುನಿರಭ್ಯಗಾತ್. 3ನೇ ವರ್ಷದಲ್ಲಿ ಚೂಡಾಕರ್ಮ, 5ನೇ ವರ್ಷದಲ್ಲಿ ಉಪನಯನ ಸಂಸ್ಕಾರ, 6ನೇ ವರ್ಷದಲ್ಲಿ ಸನ್ಯಾಸಾಶ್ರಮಕ್ಕೆ ಪ್ರವೇಶ, 8ನೇ ವರ್ಷದಲ್ಲಿ 4 ವೇದಗಳ ಸಂಪೂರ್ಣ ಅಧ್ಯಯನ, 12ನೇ ವಯಸ್ಸಿಗೆ ಸಕಲ ಶಾಸ್ತ್ರಗಳಲ್ಲಿ ಪಾಂಡಿತ್ಯ, 16ನೇ ವಯಸ್ಸಿನಲ್ಲಿ ಭಗವದ್ಗೀತೆಗೆ, ಉಪನಿಷತ್ತುಗಳಿಗೆ, ಬ್ರಹ್ಮಸೂತ್ರಗಳಿಗೆ ಭಾಷ್ಯ ರಚನೆ ಮಾಡಿ 17ನೇ ವರ್ಷದಿಂದ 32ನೇ ವರ್ಷದವರೆಗೆ ಸುಮಾರು 32 ವರ್ಷಗಳ ಕಾಲ ಅಖಂಡ ಭಾರತವನ್ನ ಪಾದಚಾರಿಗಳಾಗಿ ಸಂಚಾರ ಮಾಡಿ ಎಲ್ಲರಿಗೂ ಜ್ಞಾನೋಪದೇಶ ಮಾಡಿರುವಂತಹ ಮಹಾತ್ಮರು. ಭಾರತ ದೇಶದ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ದಿಕ್ಕುಗಳಲ್ಲಿ 4 ದಿಕ್ಕುಗಳಲ್ಲಿ ಚತುರಾಮ್ನಾಯ ಪೀಠಗಳನ್ನ ಸ್ಥಾಪನೆ ಮಾಡಿ ಆ ಮಠಗಳ ಮುಖಾಂತರ ಸನಾತನ ಹಿಂದೂ ಧರ್ಮವನ್ನು, ವೇದಾಂತದ ಉಪದಿಷ್ಟವಾಗಿರುವ ಆತ್ಮಜ್ಞಾನವನ್ನು ಕೂಡ ಉಪದೇಶ ಮಾಡಿರುವಂತಹ ಲೋಕಶಂಕರಂ, ಲೋಕಕ್ಕೆ ಕಲ್ಯಾಣಕಾರರಾಗಿರುವಂತ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರನ್ನ ನಮಾಮಿ, ನಮಸ್ಕಾರ ಮಾಡ್ತೇವೆ. ನೋಡಿ, ನಮಸ್ಕಾರಕ್ಕೆ ಎಷ್ಟು ಮಹತ್ವವಿದೆ. ಒಬ್ಬ ಗುರುವಿಗೆ 4 ಬಾಳೆಹಣ್ಣು ಕೊಟ್ಟು 100 ರೂಪಾಯಿಯನ್ನು ಕೊಟ್ಟು ನಮಸ್ಕಾರ ಮಾಡುವುದಕ್ಕಿಂತಲೂ ಕೂಡ ಏನು ಕೊಡದೇ ಇದ್ರೂ ಪರವಾಗಿಲ್ಲ, ಭಕ್ತಿಯಿಂದ ಶ್ರದ್ಧೆಯಿಂದ ಗುರುವಿನ ಮುಂದೆ ನಮಸ್ಕಾರ ಮಾಡಿದಾಗ ಗುರುಗಳು ಸಂತುಷ್ಟರಾಗುತ್ತಾರೆ. ಸಂತುಷ್ಟರಾದ ಗುರುಗಳು ನಮಗೆ ಜ್ಞಾನ, ಭಕ್ತಿ, ವೈರಾಗ್ಯ ಸಂಪತ್ತನ್ನು ಅನುಗ್ರಹ ಮಾಡುತ್ತಾರೆ, ಗುರುಭಕ್ತಿಯನ್ನು ಬೆಳೆಸುತ್ತಾರೆ. ಸಂತುಷ್ಟರಾದ ಗುರುಗಳವರು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಮುಮುಕ್ಷು ಜನಗಳಿಗೆ ಆತ್ಮಜ್ಞಾನೋಪದೇಶವನ್ನು ಮಾಡಿ ಅನುಗ್ರಹ ಮಾಡುತ್ತಾರೆ. ಅಂಥ ಭಗವತ್ ಪೂಜ್ಯಪಾದ ಶಂಕರಾಚಾರ್ಯರಿಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದೇನೆ. ಈ ಶ್ಲೋಕದಲ್ಲಿ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಈ ಶ್ಲೋಕವನ್ನ ಪ್ರತಿದಿನವೂ ಪಾರಾಯಣ ಮಾಡುತ್ತಾ ಶಂಕರಾಚಾರ್ಯರಿಗೆ ನಮಸ್ಕಾರವನ್ನ ಮಾಡುತ್ತಾ ಶಂಕರಾಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗುತ್ತಾ ನಾವೆಲ್ಲರೂ ವೇದಾಂತದಲ್ಲಿ ಉಪದಿಷ್ಟವಾಗಿರುವ ಬ್ರಹ್ಮಾತ್ಮ ಜ್ಞಾನವನ್ನ ಪಡೆದು ಅದ್ವೈತಾತ್ಮ ಜ್ಞಾನವನ್ನ ಪಡೆದು ಧನ್ಯರಾಗೋಣ, ಮಾನವ ಜನ್ಮವನ್ನ ಸಾರ್ಥಕಪಡಿಸಿಕೊಳ್ಳೋಣ ಅಂತ ತಿಳಿಸುತ್ತಾ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೆ ನಮಸ್ಕಾರ ಮಾಡುತ್ತಾ ಈ ಒಂದು ಉಪನ್ಯಾಸವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಶುಭಮಸ್ತು.